ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಓನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಿರೋದು ತುಂಬಾನೇ ಖುಷಿ ಕೊಡ್ತಿದೆ. ನೀವು ನಮ್ಮ ಮೊದಲನೇ ಎಪಿಸೋಡ್ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಒಂದು ಬೇಸಿಕ್ ಐಡಿಯಾ ಸಿಕ್ಕಿರುತ್ತೆ. ಈ ಸಣ್ಣ ಸಣ್ಣ ಹವ್ಯಾಸಗಳು ಲಾಂಗ್ ರನ್ ಅಲ್ಲಿ ಹೇಗೆ ಮ್ಯಾಜಿಕ್ ಮಾಡ್ತವೆ ಅಂತ. ಆದ್ರೆ ಇವತ್ತಿನ ಎಪಿಸೋಡ್ ಇದೆಯಲ್ಲ, ಇದು ನಿಜವಾದ ಗೇಮ್ ಚೇಂಜರ್. ಇದನ್ನ ನಾನು ಓದಿದಾಗ ನಾನೇ ಒಂದು ಕ್ಷಣ ಶಾಕ್ ಆಗಿದ್ದೆ. ಅದೇ ಐಡೆಂಟಿಟಿ ಬೇಸ್ಡ್ ಚೇಂಜ್ ಅಥವಾ ನಮ್ಮ ಗುರುತಿನ ಆಧಾರದ ಮೇಲೆ ನಾವು ಮಾಡ್ಕೊಳ್ಳೋ ಬದಲಾವಣೆ. ಹಾಗೆ ಈ ಎಪಿಸೋಡ್ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಹಾಗೆ ನಮ್ಮ ಈ ಸಿರೀಸ್ ನ ಮುಂದಿನ 4 ಎಪಿಸೋಡ್ಗಳು ನಿಮ್ಮ ಲೈಫ್ ನಲ್ಲಿ ಹೇಗೆ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ಸ್ ತರ್ತವೆ ಅನ್ನೋದನ್ನ ರಿವೀಲ್ ಮಾಡ್ತೀನಿ. ಸೊ ಕೊನೆವರೆಗೂ ಜೊತೆಯಾಗಿರೋಣ, ಓಕೆನಾ? ಒಂದು ಸಣ್ಣ ರೀಕ್ಯಾಪ್. ಮೊದಲನೇ ಎಪಿಸೋಡ್ ನಲ್ಲಿ ನಾವು ಸಣ್ಣ ಸಣ್ಣ ಅಭ್ಯಾಸಗಳ ಕಾಂಪೌಂಡಿಂಗ್ ಎಫೆಕ್ಟ್ ಬಗ್ಗೆ ನೋಡಿದ್ವಿ. ನೀವು ಯಾರಾದ್ರೂ ಆ 2 ಮಿನಿಟ್ ರೂಲ್ ಟ್ರೈ ಮಾಡಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನು ಓದ್ತೀನಿ. ಇವತ್ತು ನಾವು ಒಂದು ಹೆಜ್ಜೆ ಮುಂದೋಗೋಣ. ಬರೀ ನಾವು ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾರು ಅನ್ನೋದರ ಬಗ್ಗೆ ಮಾತಾಡೋಣ. ಈ ಒಂದು ಪುಟ್ಟ ಯೋಚನೆಯ ಬದಲಾವಣೆ ನಿಮಗೆ ಲೈಫ್ ಟೈಮ್ ಕನ್ಸಿಸ್ಟೆನ್ಸಿ ಕೊಡ್ಬೋದು. ಇವತ್ತಿನ ಪ್ರಶ್ನೆ ಏನಂದ್ರೆ, ನೀವು ಪ್ರತಿದಿನ ಒಂದು ಪುಟ್ಟ ಓಟ್ ಹಾಕೋ ಮೂಲಕ ನಿಮ್ಮ ಐಡೆಂಟಿಟಿನೇ ಬದಲಾಯಿಸ್ಕೊಂಡ್ರೆ ಕೇವಲ 1 ವರ್ಷದಲ್ಲಿ ನೀವು ಅನ್ಕೊಂಡಿರೋ ದೊಡ್ಡ ಗುರಿಯನ್ನ ತಲುಪೋಕೆ ಸಾಧ್ಯನಾ? ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ನಮ್ಮ ಐಡೆಂಟಿಟಿ ಅಥವಾ ಗುರುತಿನಿಂದ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ? ಇದಕ್ಕೆ ಸಿಗೋ ಉತ್ತರ ಎಂಟರ್ಟೈನಿಂಗ್ ಆಗೂ ಇದೆ, ಅಷ್ಟೇ ಶಾಕಿಂಗ್ ಕೂಡ ಇದೆ. ಬನ್ನಿ ನೋಡೋಣ. ಜೇಮ್ಸ್ ಕ್ಲಿಯರ್ ಒಂದು ಮಾತು ಹೇಳ್ತಾರೆ, ರಿಸಲ್ಟ್ಸ್ ಆರ್ ಅ ಲ್ಯಾಗಿಂಗ್ ಮೆಷರ್ ಆಫ್ ಯುವರ್ ಹ್ಯಾಬಿಟ್ಸ್ ಅಂತ. ಅಂದ್ರೆ ರಿಸಲ್ಟ್ಸ್ ಅನ್ನೋದು ನಿಮ್ಮ ಹವ್ಯಾಸಗಳ ಹಿಂದಿನ ಅಳತೆಗೋಲು ಅಷ್ಟೇ. ಈ ಪುಸ್ತಕದ ಮೇನ್ ಮಂತ್ರ ತುಂಬಾ ಸಿಂಪಲ್ ಆಗಿದೆ. ನಡವಳಿಕೆಯಲ್ಲಿ ಬದಲಾವಣೆ ಅಂದ್ರೆ ಅದು ನಮ್ಮ ಐಡೆಂಟಿಟಿಯಲ್ಲಿ ಆಗೋ ಬದಲಾವಣೆ. ಅವ್ರು ಹೇಳ್ತಾರೆ, ನೀವು ಮಾಡೋ ಪ್ರತಿಯೊಂದು ಕೆಲಸನೂ ನೀವು ಯಾವ ತರ ವ್ಯಕ್ತಿ ಆಗೋಕೆ ಬಯಸ್ತಿರೋ ಆ ವ್ಯಕ್ತಿಗೆ ಹಾಕೋ ಒಂದು ಓಟ್ ಇದ್ದಂಗೆ. ಒಂದು ಪುಟ್ಟ ಕೆಲಸ ಅಂದ್ರೆ ಒಂದು ಓಟ್. ಉದಾಹರಣೆಗೆ, ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಏನೂ ಯೋಚನೆ ಮಾಡದೆ ಹಲ್ಲುಜ್ತೀರ ಅಲ್ವಾ? ಅಂದ್ರೆ ನೀವು ನಿಮ್ಮನ್ನ ಒಬ್ಬ ಡಿಸಿಪ್ಲಿನ್ಡ್ ಮನುಷ್ಯ ಅಂತ ಓಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಒಂದು ಫೇಮಸ್ ಎಕ್ಸಾಂಪಲ್ ಈ ಬುಕ್ ನಲ್ಲಿದೆ. ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ನ ಕತೆ. ಡೇವ್ ಬ್ರೈಲ್ಸ್ ಫೋರ್ಡ್ ಅನ್ನೋ ಕೋಚ್ ಬರೋವರೆಗೂ ಆ ಟೀಮ್ ತುಂಬಾ ಆವರೇಜ್ ಆಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಅವರು ಮಾರ್ಜಿನಲ್ ಗೇನ್ಸ್ ಮೇಲೆ ಫೋಕಸ್ ಮಾಡಿದ್ರು. ಅಂದ್ರೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ 1% ಇಂಪ್ರೂವ್ ಮಾಡೋದು. ಟೈರ್ ಮೇಲೆ ಸ್ವಲ್ಪ ಚೆನ್ನಾಗಿರೋ ಗ್ರಿಪ್ ಹಾಕೋದು, ಸೈಕ್ಲಿಸ್ಟ್ ಗಳಿಗೆ ಒಳ್ಳೆ ನಿದ್ದೆ ಬರೋಕೆ ಸರಿಯಾದ ದಿಮ್ ಕೊಡೋದು, ಹೀಗೆ ಸಣ್ಣ ಸಣ್ಣ ಬದಲಾವಣೆ ಮಾಡಿದ್ರು. ಕೊನೆಗೆ ಏನಾಯ್ತು? ಆ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ ಅವರ ಐಡೆಂಟಿಟಿನೇ ಚೇಂಜ್ ಮಾಡ್ತು. ನಾವು ವರ್ಲ್ಡ್ ಕ್ಲಾಸ್ ಟೀಮ್ ಅನ್ನೋ ಐಡೆಂಟಿಟಿ ಬಂತು. ಆ ಐಡೆಂಟಿಟಿಗೆ 10 ಸಣ್ಣ ಗೆಲುವುಗಳು ಓಟ್ ಹಾಕಿದ್ವು. ಇದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ. ಬ್ರಿಟಿಷ್ ಸೈಕ್ಲಿಂಗ್ ಟೀಮ್ ಒಂದು 10 ವರ್ಷದಲ್ಲಿ ಎಷ್ಟು ಒಲಿಂಪಿಕ್ ಮೆಡಲ್ ಹಾಗೆ ರೆಕಾರ್ಡ್ಸ್ ಮಾಡ್ತು ಅಂದ್ರೆ ಇಡೀ ಪ್ರಪಂಚವೇ ದಂಗಾಗಿ ಹೋಯ್ತು. ಜೇಮ್ಸ್ ಕ್ಲಿಯರ್ ಹೇಳ್ತಿರೋದು ಕ್ಯುಮುಲೇಟಿವ್ ಚೇಂಜಸ್ ಅಂದ್ರೆ ಸಣ್ಣ ಸಣ್ಣ ಗೆಲುವುಗಳು ನಿಮ್ಮ ಐಡೆಂಟಿಟಿಗಳನ್ನೇ ಶಿಫ್ಟ್ ಮಾಡುತ್ತವೆ. ನನ್ನ ಒಬ್ಬ ರೈಟರ್ ಫ್ರೆಂಡ್ ಇದ್ದಾರೆ. ಅವರು ದಿನಕ್ಕೆ ಬರೀ 250 ಪದ ಬರೀತಿದ್ರು. ಒಂದು ದಿನ ಅವರು ನಿರ್ಧಾರ ಮಾಡಿದ್ರು, ನಾನು ಬರೀತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಒಬ್ಬ ಒಳ್ಳೆ ಲೇಖಕ ಅಂತ ನನ್ನನ್ನ ನಾನು ಕರೆದುಕೊಳ್ತೀನಿ ಅಂತ ಡಿಸೈಡ್ ಆದ್ರು. 6 ತಿಂಗಳಲ್ಲಿ ಅವರ ಕಾನ್ಫಿಡೆನ್ಸ್ ಹಾಗೆ ಬರೆಯೋ ವೇಗ ಎಷ್ಟೋ ಹೆಚ್ಚಾಯ್ತು. ಐಡೆಂಟಿಟಿ ಬದಲಾದ ಮೇಲೆ ಅವರ ಆಯ್ಕೆಗಳು ಕೂಡ ಬದಲಾದವು. ನನ್ನದೊಂದು ಪರ್ಸನಲ್ ಅಬ್ಸರ್ವೇಷನ್ ಹೇಳ್ತೀನಿ ಕೇಳಿ. ಯಾವಾಗ ನಾನು ನನ್ನನ್ನ ಒಬ್ಬ ಎಕ್ಸ್ಪೆರಿಮೆಂಟ್ ಅಂತ ಅನ್ಕೊಂಡೋ, ಅಂದ್ರೆ ನಾನು ಡ್ರೀಮ್ ಓನ್ ಲ್ಯಾಬ್ ನಲ್ಲಿ ಪ್ರತಿಯೊಂದನ್ನು ಟೆಸ್ಟ್ ಮಾಡೋ ಮನುಷ್ಯ ಅಂತ, ನನ್ನ ಮೈಂಡ್ ಸೆಟ್ ಪೂರ್ತಿ ಚೇಂಜ್ ಆಗೋಯ್ತು. ಈಗ ಏನಾದ್ರೂ ಫೇಲ್ಯೂರ್ ಆದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನ್ನ ಐಡೆಂಟಿಟಿ ಏನ್ ಹೇಳುತ್ತೆ ಅಂದ್ರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ, ಅದರಿಂದ ಕಲಿತಾ ಇದ್ದೀನಿ, ಇದರಿಂದ ಪರ್ಫೆಕ್ಟ್ ಆಗ್ಬೇಕು ಅನ್ನೋ ಒತ್ತಡ ಕಡಿಮೆ ಆಯ್ತು. ಕಾನ್ಸೆಪ್ಟ್ ಇಷ್ಟೇ. ಪ್ರತಿ ಕೆಲಸ ಅಂದ್ರೆ ಒಂದು ಓಟ್. ನೀವು ಆ 2 ಮಿನಿಟ್ಸ್ ರೂಲ್ ಶುರು ಮಾಡಿ ದಿನ ಟಿಕ್ ಹಾಕಿದ್ರೆ 1 ತಿಂಗಳಲ್ಲಿ 30 ಓಟ್ ಆಗುತ್ತೆ. ನಿಮ್ಮ ಐಡೆಂಟಿಟಿ ನಿಧಾನವಾಗಿ ಅದಕ್ಕೆ ಹೊಂದಿಕೊಳ್ಳುತ್ತೆ. ಇದು ಒಂದು ಸೈಕಾಲಜಿಕಲ್ ಲಿವರ್ ಇದ್ದಂಗೆ. ಐಡೆಂಟಿಟಿ ಕೆಲಸವನ್ನ ಕಂಟ್ರೋಲ್ ಮಾಡುತ್ತೆ, ಕೆಲಸದ ಐಡೆಂಟಿಟಿನ ಗಟ್ಟಿಗೊಳಿಸುತ್ತೆ. ಈ ಲೂಪ್ ನಡೀತಾನೆ ಇರುತ್ತೆ. ಇನ್ನೊಂದು ಮೇನ್ ಐಡಿಯಾ ಈ ಬುಕ್ ನಲ್ಲಿದೆ, ಸಿಸ್ಟಮ್ಸ್ ಓವರ್ ಗೋಲ್ಸ್ ಅಂತ. ಗುರಿಗಳು ನೀವ್ ಏನ್ ಸಾಧಿಸಬೇಕು ಅಂತ ಹೇಳ್ತವೆ, ಆದ್ರೆ ಸಿಸ್ಟಮ್ ಆ ಸಾಧನೆಗೆ ಬೇಕಾದ ದಾರಿಯನ್ನ ತೋರಿಸುತ್ತೆ. ಉದಾಹರಣೆಗೆ, ನಿಮ್ಮ ಗುರಿ ಒಂದು ಪುಸ್ತಕ ಬರೆಯೋದು ಇರ್ಬೋದು, ಆದ್ರೆ ನಿಮ್ಮ ಸಿಸ್ಟಮ್ ಬಂದು ಪ್ರತಿದಿನ ಬರೆಯೋದು. ಐಡೆಂಟಿಟಿ ನಿಮ್ಮ ಸಿಸ್ಟಮ್ ಅನ್ನ ಆಟೋಮೆಟಿಕ್ ಮಾಡುತ್ತೆ. ನಾನು ರೈಟರ್ ಅನ್ಕೊಂಡ್ರೆ ದಿನ ಬರೆಯೋದು ಕಷ್ಟ ಅನ್ಸಲ್ಲ.
ಮೆಡಲ್ ಬೇಕು ಅಂತ ಹಠ ಹಿಡಿಯೋ ಅಥ್ಲೀಟ್ಗಳಿಗಿಂತ ದಿನಾಲು ತಮ್ಮ ಟ್ರೈನಿಂಗ್ ಸಿಸ್ಟಮ್ ಅನ್ನ ಪ್ರೀತಿಸೋ ಅಥ್ಲೀಟ್ಗಳು ಜಾಸ್ತಿ ಗೆಲ್ತಾರೆ. ಮೆಡಲ್ ಅನ್ನೋದು ರಿಸಲ್ಟ್, ಅದು ಯಾವತ್ತೋ ಒಂದು ದಿನ ಸಿಗೋದು. ಆದ್ರೆ ಟ್ರೈನಿಂಗ್ ಅನ್ನೋದು ದಿನಾಲು ಇರೋದು. ನಾನು ಕೂಡ ನಮ್ಮ ಡ್ರೀಮ್ ಒನ್ ಲ್ಯಾಬ್ ನಲ್ಲಿ ಒಂದು ಕ್ಯಾಪ್ಷನ್ ಸಿಸ್ಟಮ್ ಹಾಕೊಂಡಿದ್ದೀನಿ. ಪ್ರತಿ ಐಡಿಯಾನ ಸಣ್ಣದಾಗಿ ಟೆಸ್ಟ್ ಮಾಡೋದು. ರಿಸಲ್ಟ್ ಏನಾಯ್ತು ಗೊತ್ತಾ? ವ್ಯೂಸ್ ಜಾಸ್ತಿ ಬೇಕು ಅಂತ ಓಡೋ ಬದಲು ನಾನು ಸಿಸ್ಟಮ್ ಇಂಪ್ರೂವ್ ಮಾಡೋದಕ್ಕೆ ಕಂಟೆಂಟ್ ಕ್ವಾಲಿಟಿ ಹೆಚ್ಚಾಯ್ತು. ಕಳೆದ ಎಪಿಸೋಡ್ ಆದ್ಮೇಲೆ ತುಂಬಾ ಜನ ಕೇಳಿದ್ರೆ ಏನಿದು ವೆಬ್ ಆಪ್ ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡ್ರೀಮ್ ಒನ್ ಲ್ಯಾಬ್ ಅನ್ನೋದು ಬರೀ ಚಾನೆಲ್ ಅಲ್ಲ, ಇದೊಂದು ಈಕೋ ಸಿಸ್ಟಮ್. ಇಲ್ಲಿ ನಿಮಗೆ ನಿಮ್ಮ ಹ್ಯಾಬಿಟ್ಸ್ ಹಾಗೆ ಐಡೆಂಟಿಟಿ ಎಕ್ಸಸೈಸ್ ಗಳಿಗೆ ಬೇಕಾದ ಟೆಂಪ್ಲೇಟ್ಸ್ ಹಾಗೆ ವರ್ಕ್ ಶೀಟ್ಗಳು ಸಿಗತ್ತೆ. ಈಗ ಈ ಪುಸ್ತಕದ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ. ಜೇಮ್ಸ್ ಕ್ಲಿಯರ್ ಯಾವುದೇ ಅಭ್ಯಾಸವನ್ನ ಶುರು ಮಾಡೋಕೆ ಅಥವಾ ಬಿಡೋಕೆ ಒಂದು ಮಾಸ್ಟರ್ ಪ್ಲಾನ್ ಕೊಟ್ಟಿದ್ದಾರೆ. ಅದನ್ನ ಅವರು ದ 4 laws ಆಫ್ ಬಿಹೇವಿಯರ್ ಚೇಂಜ್ ಅಂತ ಕರೀತಾರೆ. ಮೊದಲನೇ ನಿಯಮ ಏನಂದ್ರೆ ಮೇಕ್ ಇಟ್ ಆಬ್ವಿಯಸ್. ನಿಮ್ಮ ಕಣ್ಣಿಗೆ ಆ ಕೆಲಸ ಮಾಡೋಕೆ ಬೇಕಾದ ಕ್ಯೂ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಆ ಕೆಲಸ ಮಾಡೋದು ಅಷ್ಟು ಸುಲಭವಾಗಿ ಆಗುತ್ತೆ. ಎರಡನೇ ನಿಯಮ ಮೇಕ್ ಇಟ್ ಅಟ್ರಾಕ್ಟಿವ್. ನಮ್ಮ ಮೆದುಳು ಯಾವಾಗಲೂ ರಿವಾರ್ಡ್ ಹುಡುಕುತ್ತೆ. ಹವ್ಯಾಸವನ್ನ ಮಾಡೋ ಬದಲು ಒಂದು ಪಾಸಿಟಿವ್ ಕ್ರೇವಿಂಗ್ ಹುಟ್ಟೋ ತರ ಮಾಡುತ್ತೆ. ಮೂರನೇ ನಿಯಮ ಮೇಕ್ ಇಟ್ ಈಸಿ. ನಿಮ್ಮ ಆಸೆ ಹಾಗೆ ಆ ಕೆಲಸದ ನಡುವೆ ಇರೋ ಫ್ರಿಕ್ಷನ್ ಅಂದ್ರೆ ಅಡೆತಡೆಗಳನ್ನ ಕಡಿಮೆ ಮಾಡಿ. ನಾಲ್ಕನೇ ನಿಯಮ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ಯಾವುದೇ ಕೆಲಸ ಮಾಡಿದ ತಕ್ಷಣ ಸಣ್ಣ ಖುಷಿ ಸಿಕ್ಕರೆ ನಿಮ್ಮ ಮೆದುಳು ಅದನ್ನ ನೆನ್ಪಿಟ್ಕೊಳ್ಳುತ್ತೆ. ರಿವಾರ್ಡ್ ಇಲ್ಲದ ಹವ್ಯಾಸಗಳು ಬಹಳ ದಿನ ಉಳಿಯಲ್ಲ. ಈ ನಿಯಮಗಳು ಬಿಹೇವಿಯರಲ್ ಸೈನ್ಸ್ ಆಧಾರದ ಮೇಲೆ ರೆಡಿ ಆಗಿರೋ ಟೂಲ್ಸ್. ಲಾ 1 ಅನ್ನ ಅಪ್ಲೈ ಮಾಡೋಕೆ ನನ್ನ ಫ್ರೆಂಡ್ ಜಂಕ್ ಫುಡ್ ಬದಲಿಗೆ ಓಟ್ಸ್ ಜಾರ್ ಕಣ್ಣಿಗೆ ಕಾಣೋ ತರ ಇಟ್ಟ. ಲಾ 2 ಅಂದ್ರೆ ಟೆಂಪ್ಟೇಷನ್ ಬಂಡ್ಲಿಂಗ್ ಟ್ರೈ ಮಾಡಿ. 30 ನಿಮಿಷ ಓದಿದ ಮೇಲೆ ಮಾತ್ರ ನೆಟ್ಫ್ಲಿಕ್ಸ್ ನೋಡ್ತೀನಿ ಅನ್ಕೊಳ್ಳಿ. ಲಾ 3 ಅಂದ್ರೆ ಕೆಲಸ ಸುಲಭ ಮಾಡಿ. ಒಬ್ಬ ಸ್ಟೂಡೆಂಟ್ ರಾತ್ರಿನೇ ಬುಕ್ ಹಾಗೆ ಪೆನ್ ರೆಡಿ ಇಟ್ಟಿದ್ದಕ್ಕೆ ಪ್ರಾಕ್ಟೀಸ್ ಇಂಪ್ರೂವ್ ಆಯ್ತು. ಲಾ 4 ಸ್ಯಾಟಿಸ್ಫೈಯಿಂಗ್ ಇರ್ಲಿ. ಟಿಕ್ ಮಾರ್ಕ್ ಹಾಕಿದ್ರೆ ಕಿಕ್ ಕೊಡುತ್ತೆ. ಇಲ್ಲಿ ಐಸ್ ಕ್ಯೂಬ್ 32 ಡಿಗ್ರಿ ಮುಟ್ಟಿದ ತಕ್ಷಣ ಕರಗುತ್ತೆ. ಕೆಲಸ ವೇಸ್ಟ್ ಆಗ್ತಿಲ್ಲ, ಸ್ಟೋರ್ ಆಗ್ತಿದೆ ಅಷ್ಟೇ. ಇವತ್ ನಾವೇನೇನ್ ಕಲ್ತ್ವಿ ಅಂದ್ರೆ ಐಡೆಂಟಿಟಿ ಇಂಜಿನ್ ಬಗ್ಗೆ ಕಲ್ತ್ವಿ, ಸಿಸ್ಟಮ್ಸ್ ಓವರ್ ಗೋಲ್ ಬಗ್ಗೆ ಕಲ್ತ್ವಿ, ಹಾಗೆ 4 ನಿಯಮಗಳ ನಿಮ್ಮ ಮ್ಯಾಪ್ ಬಗ್ಗೆ ಕಲ್ತ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ. ನಾನು ಹೋಗ್ಬರ್ತೀನಿ. ನಮಸ್ಕಾರ. ಟೇಕ್ ಕೇರ್. ಹ್ಯಾವ್ ಅ ಗುಡ್ ಡೇ.